दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता जगन्माता मां पाहि जगन्माता देवी जगन्माता मां पाहि जगन्माता देवी जगन्माता मां पाहि जगन्माता जगन्माता मां पाहि जगन्माता पाहि जगन्माता मां पाहि जगन्माता पाहि जगन्माता मां पाहि जगन्माता जगन्माता जगदम्बे जगन्माता अम्बे जगन्माता जगदम्बे जगन्माता जगन्माता मां पाहि जगन्माता पाहि जगन्माता मां पाहि जगन्माता पाहि जगन्माता मां पाहि जगन्माता लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता जगत जननी राजराजेश्वरी माता की Whenever we talk about Paramatma incarnating as Devi or giving darshan as Divine Mother, we will not be able to miss one important related fact, that is mantra japa. When we talk about Bhagavan Sri Narayan, then normally we talk about Bhagavat and the listening to Katha and the Kirtan. But when we talk about Devi, definitely we will talk about mantra japa and the power of the mantra. Because wherever Bharati Samskriti has till now brought the knowledge of Devi, always the mantra has definitely been a part of it. ಇದುವರೆಗೂ ನಾವು ಶ್ರೀಮದ್ ಭಾಗವತವನ್ನು ನೆನ್ನೆವರೆಗೂ ಕೇಳಿದ್ವಿ, ಇವತ್ತು ಕೇಳ್ತಾ ಇರೋದು ದೇವಿ ಭಾಗವತ ಮಹಾಪ್ರಾಣ. ಪರಮಾತ್ಮ ಬಂದು ದೇವಿ ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ದೇವಿ ಎಂಬ ಶಬ್ದ ಜೊತೆ ಒಂದು ಮಾತ್ರ ಖಂಡಿತವಾಗಿ ನಾವು ಮರೆಯಲ್ಲ, ಯಾವುದನ್ನ ಮಂತ್ರ ಜಪ ಅನ್ನೋದನ್ನ ನಾವು ಮರಿಬಾರ್ದು. ಯಾಕಂದ್ರೆ ಮಂತ್ರ ಜಪ ಮಾಡೋದ್ರಿಂದ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ ನಮ್ಮಲ್ಲಿ. ನೀವೆಲ್ಲ ಇದಕ್ಕೆ ಕೇಳಿದ್ದೀರಾ, ಗರಡಿ ಕೇಳಿದ್ದೀರಾ, ಜಿಮ್ ಜಿಮ್ ಅಂತ ಕೇಳಿದ್ದೀರಾ, ಜಿಮ್ ಕೇಳಿದ್ದೀರಾ? ಯು ಆಲ್ ಆರ್ ಹರ್ಡ್ ಆಫ್ ಜಿಮ್. So what exactly happens in the gym if you go and see, or if you have really done it on your own, or you see the people who go to the gym? The day they first get admitted to the gym, you just measure their muscular power. You measure their muscular power, you see their endurance, all this you check it. And after about 6 months you check what is the state of the body.
ಯಾರಾದರೂ ಜಿಮ್ಗೆ ಹೋಗೋಕ್ಕೆ ಮುಂಚೆ ಯಾವ ದಿವಸ ಫಸ್ಟ್ ಸೇರ್ಕೊಳ್ತಾರೆ ಜಿಮ್, ಆವಾಗ ಅವ್ರದ್ದು ಶರೀರದಲ್ಲಿ ಸ್ನಾಯುಗಳು ಹೆಂಗಿದೆ ನೋಡಬೇಕು. ಅದಾದ ನಂತರ ಅವ್ರ ಶಕ್ತಿ ಎಷ್ಟು ರನ್ನಿಂಗ್ ಮಾಡ್ತಾರೆ ಅದನ್ನು ನೋಡ್ಬಿಡ್ರಿ. ಆಮೇಲೆ ಒಂದು 6 ತಿಂಗಳು ಜಿಮ್ಗೆ ಹೋಗಿ ಬಂದು ನೋಡಿ ಹೆಂಗಿರ್ತಾರೆ ಅವರು. ಚೆನ್ನಾಗಿರ್ತಾರಲ್ಲ, ಒಳ್ಳೆ ಶಕ್ತಿಶಾಲಿಯಾಗಿರ್ತಾರಲ್ಲ. ಅದಕ್ಕೆ ಅದೇ ಥರನೇ ಡಂಬಲ್ಸ್ ಮಾಡೋದು, ರನ್ನಿಂಗ್ ಮಾಡೋದು, ಬಾಡಿ ಬಿಲ್ಡಿಂಗ್ ಮಾಡೋದು, ಯೋಗ ಮಾಡೋದು ಆರಂಭ ಮಾಡಬೇಕಾದ್ರೆ ಏನೋ ಒಂಥರ ತುಂಬ ಕಷ್ಟ ಕಾಣಿಸುತ್ತೆ. ಆಮೇಲೆ ಹೋಗ್ತಾ 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 ಶರೀರ ತುಂಬ ಸುಲಭ ಆಗುತ್ತೆ. ಇಟ್ ಬಿಕಮ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಪಲ್, ಬಾಡಿ ಬಿಕಮ್ಸ್ ಸಪಲ್. ಹೌ ಡಿಡ್ ದಿಸ್ ಹ್ಯಾಪನ್? ಇದು ಹೆಂಗಾಯಿತು? ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಹೋಗ್ಬಿಟ್ಟು ಆ ಜಿಮ್ಮಲ್ಲಿ ಹೇಳಿಕೊಡೋ ಪದ್ಧತಿನಲ್ಲಿ ಮಾಡಿದ್ದಕ್ಕೆ ತಾನೇ ಬಂದಿತ್ತು. Or if you know the procedure, you can do it anyway. But remember, cause and effect are directly proportional. The cause is what? You went and attended the gym, and the result is that you have now developed a good power. ಅದೇ ರೀತಿಯಾಗಿ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿದ್ದಕ್ಕೆ ಒಬ್ಬ ಮನುಷ್ಯ ಗಟ್ಟಿ ಆಗ್ತಾನೆ. ಮಂತ್ರವನ್ನು ಜಪ ಮಾಡಿದ್ರೆ ಒಬ್ಬ ಆಧ್ಯಾತ್ಮಿಕವಾಗಿ ಮೇಲ್ ಬರ್ತಾನೆ. ಇಫ್ ಯು ಡೂ ದ ಮಂತ್ರ ಜಪ ಪ್ರಾಪರ್ಲಿ, just like body building is done by bodily exercises, mental chanting the mantra. The word mantra itself means mananat trayate iti mantraha. Mananat, mananam. The word mananam, mana is mind. Mananam means contemplation or repeating the mantra in the mind. Mana ಅಂತ ಹೇಳಿದ್ರೆ ಮನಸ್ಸು, ಮನನ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಆ ಮಂತ್ರವನ್ನು ಹೇಳೋದು, ಮನಸ್ಸಿನಲ್ಲಿ ಆ ಮಂತ್ರವನ್ನು ಮತ್ತೆ ಮತ್ತೆ ಹೇಳೋದು. ಅದನ್ನು ಹೇಳ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೇಗೆ ನಾವು ಎಕ್ಸಸೈಸ್ ಮಾಡಿದಾಗ ನಮ್ಮ ಶರೀರ ಗಟ್ಟಿ ಆಗುತ್ತೆ. ಜಸ್ಟ್ ಲೈಕ್ ಅವರ್ ಬಾಡಿ ಬಿಕಮ್ಸ್ ವೆರಿ ಫರ್ಮ್ ಆಫ್ಟರ್ ಡೂಯಿಂಗ್ ಎಕ್ಸಸೈಸಸ್, ಸೇಮ್ ವೇ ದ ಮೈಂಡ್ ಆಲ್ಸೋ ಬಿಕಮ್ಸ್ ಫರ್ಮ್, ಪವರ್ಫುಲ್. ವಾಟ್ ಇಸ್ ದ ಎಫೆಕ್ಟ್ ಆಫ್ ಎ ಪವರ್ಫುಲ್ ಮೈಂಡ್? ಶಕ್ತಿಶಾಲಿಯಾದ ಒಂದು ಮನಸ್ಸು ನಮ್ಮ ಹತ್ರ ಇತ್ತು ಅಂದರೆ ಏನರ್ಥ ಆಗುತ್ತೆ? ಅವಾಗ ಏನೇ ಪರಿಸ್ಥಿತಿ ಬಂದರೂ ಕೂಡ ನಾವು ಅದನ್ನು ತಡ್ಕೊಳ್ಳೋಕೆ ಶಕ್ತಿ ಇರುತ್ತೆ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ತಡ್ಕೊಳ್ಳೋಕೆ ಶಕ್ತಿ ಇರುತ್ತೆ. ಇವಾಗ ಗಟ್ಟಿಯಾಗಿರೋ ಮನುಷ್ಯನ ಯಾರಾದರೂ ಹೊಡೀಲಿ, ತಡ್ಕೊಳ್ತಾನೆ ಇಲ್ಲ. ಗಟ್ಟಿಯಾಗಿರೋ ಮನುಷ್ಯನ ಹೊಡೆದ್ರೆ, ಇಫ್ ಯು ಹಿಟ್ ಎ ವೆರಿ ಪವರ್ಫುಲ್ ಮಸ್ಕ್ಯುಲರ್ ಪರ್ಸನ್, ಇಟ್ಸ್ ಜಸ್ಟ್ ಲೈಕ್ ಲೀಫ್ ಫಾಲಿಂಗ್. ಒಂದು ಎಲೆ ಬಿದ್ದಂಗೆ, ನನ್ನ ಗಟ್ಟಿಯಾಗಿರೋ ಮನುಷ್ಯನ ಒಂದು ಜೋರಾಗಿ ಹೊಡೆದ್ರೆ ಏನಾಗುತ್ತೆ? ಅದು ಎಲೆ ಬಿದ್ದರೆ ಏನಾಗುತ್ತೆ? ಏನು ರೇಟ್ ಬೀಳುತ್ತೆ ಎಲೆ ಬಿದ್ದರೆ? ಆ ಥರ ಆಗುತ್ತೆ, ಯಾಕೆಂದರೆ ಗಟ್ಟಿಯಾಗಿದೆ. ಇಟ್ಸ್ ವೆರಿ ಪವರ್ಫುಲ್. Same way, if there is a very trying experience on our life, our mind will not be disturbed because our mind is firm, strong, all because of mantra japa. And this we don't realize it all because we can't measure it. We can't see that I have done 200 kgs of mantra japa. And even if you do it, you cannot see it as a result. You might have done 1,000, you might have done 1 lakh mantra japa. So what is the result? The result is the peace of mind. The result is the strength of mind. The result is your poise in life. How you are going to live. And this is not just theory. There are billions of people on earth who are doing mantra japa, including foreigners. Billions of people are doing mantra japa. Even till this day, if you see, Hare Krishna, Hare Krishna, Krishna Krishna, Hare Hare, Hare Ram, Ram Ram, Hare Hare. Om Namah Shivaya, Om Namah Shivaya, Om Namah Shivaya. Om Namo Narayana, Om Namo Narayana, Om Namo Bhagavate Vasudevaya, Shri Ram, Jai Ram, Jai Jai Ram, Shri Ram, Jai Ram. And Devi's mantra also, Bhurtvasvat, Sarvayam, so many people are doing. And all the people who are doing mantras regularly, they will vouch for it. They will vouch for it. What they will say? Because of this mantra only I am so happy. We have so many ample proofs we have. That is what we forget. ನಾವು ಮರೆತು ಹೋಗೋದೇನು? ಈ ಮಂತ್ರದಲ್ಲಿ ಶಕ್ತಿ ಇದೆ ಎಂಬುದನ್ನು ಮರೆತು ಹೋಗ್ಬಿಟ್ಟು ನಾವು ಊಟದಲ್ಲಿ ಶಕ್ತಿ ಇದೆ, खाने में तो शक्ति है, इसमें कोई दो राय नहीं. We know that food will definitely give us strength, there is no doubt. But food alone is not everything. If food alone, good food alone was everything, then the people in the mall should be the most healthy people. The people in the malls, because they have a lot of food there. And the people who eat maximum should be the most healthy people. That's also not true. So food alone is not everything. Judicious food, judicious activity, and judicious mantra japa will give you a poison.
ಸರಿಯಾದ ರೀತಿಯಲ್ಲಿ ಆಹಾರ ತಗೊಂಡು, ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಿ, ಸರಿಯಾದ ರೀತಿಯಲ್ಲಿ ಮಂತ್ರ ಜಪ ಮಾಡಿದ್ರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬರುತ್ತೆ. ಏನು ಮಾಡ್ತೀವಿ ನಾವು? ಯಾವ್ದಾದ್ರು ತಿಂಡಿ ತುಂಬ ಇಷ್ಟ ಅಂದರೆ ಚೆನ್ನಾಗಿ ತಿನ್ಬಿಡೋದು, ಆಟ ಚೆನ್ನಾಗಿ ಇಷ್ಟ ಅಂತಂದರೆ ಆಡ್ತಾನೇ ಇರೋದು, ಯಾವ್ದಾದ್ರು ಓದಕ್ಕೆ ಚೆನ್ನಾಗಿದ್ರೆ ಓದ್ತಾನೇ ಇರೋದು. ಇಟ್ ಇಸ್ ನಾಟ್ ದ ವೇ. ಅತಿ ಸರ್ವತ್ರ ವರ್ಜಯ, ಎಲ್ಲರಲ್ಲಿ ಕೂಡ ಅತಿ ಎಲ್ಲೂ ಯಾವುದು ಅತಿ ಇರಬಾರದು. ಅದಕ್ಕೆ ಮಂತ್ರ ಜಪ ಮಾಡುವ ಸಮಯದಲ್ಲಿ ಮಂತ್ರ ಜಪ, ವೆರಿ ವೆರಿ ಓಲ್ಡ್ ಇಂಗ್ಲಿಷ್ ಪ್ರಾವರ್ಬ್, ವರ್ಕ್ ವೈಲ್ ಯು ವರ್ಕ್ ಆ್ಯಂಡ್ ಪ್ಲೇ ವೈಲ್ ಯು ಪ್ಲೇ, ದಟ್ ಈಸ್ ದ ವೇ ಟು ಬಿ ಹ್ಯಾಪಿ ಆ್ಯಂಡ್ ಗೇ. Happy if you want to be, then the method is what? You should work and also play and also do the mantra japa. So this, because we don't understand this beautiful part of mantra japa, we have lost the charm of life. Many people have lost the charm and they don't teach the children also. No, many parents don't teach the children how to do mantra because they don't themselves don't. So when you are not taught, what happens? You lose the charm of life. And what will you like? You like promises made by science. Claims made by science are more attractive, because those things, they have got papers, they have got, all the things, they can prove it to you, and all that has been proved has been disproved also. Many things which have been proved have been disproved also. That is not, but there we won't touch that point. Whenever it comes to a matter which is going to be against us, we just leave it. That is diplomacy. ನಮಗೆ ಅನುಕೂಲವಾಗಿಲ್ಲದ ವಿಷಯ ಅಂದರೆ ಬಿಟ್ಬಿಡೋದು, ಅನುಕೂಲವಾಗಿದ್ದ ವಿಷಯ. ಎಷ್ಟೋ ಜನರು ಸಾಕ್ಷಾತ್ತಾಗಿ ಮಂತ್ರ ಜಪ ಮಾಡಿ ಚೆನ್ನಾಗಿ ಬಾಳ್ತಾ ಇದ್ದಾರೆ, ಸುಖವಾಗಿ ಬಾಳ್ತಾ ಇದ್ದಾರೆ. ಆದ್ದರಿಂದ ದೇವಿ ವಿಷಯವನ್ನು ಹೇಳಿದರೆ, whenever we talk about ದೇವಿ will remind us of the mantra. And today I will tell you another topic also. Most beautiful thing, any devata in our Bharatiya Sanskriti will have one mantra, they will have one yantra, and it will also have one vigraha, and sometimes there will be mudra also. Any deity, any devata swarupa you take in our Bharatiya Sanskriti, it will have a mantra. ಒಂದು ಮಂತ್ರ ಇರುತ್ತೆ. ಯಾವುದೇ ದೇವರನ್ನು ನಮ್ಮ ಭಾರತೀಯ ಸಂಸ್ಕೃತಿ ತಗೊಂಡ್ರೆ ಆ ದೇವತೆಗೆ ಒಂದು ಮಂತ್ರ ಇರುತ್ತೆ. ವಿಷ್ಣುವಿಗೆ ಓಂ ನಮೋ ನಾರಾಯಣಾಯ, ಶ್ರೀರಾಮರಿಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಹನುಮಂತನಿಗೆ ಓಂ ಹನುಮತೇ ನಮಃ, ಶಿವನಿಗೆ ಓಂ ನಮಃ ಶಿವಾಯ, ದೇವಿಗೆ ಓಂ ಶ್ರೀ ರಾಜರಾಜೇಶ್ವರಿ. ಎಷ್ಟೋ ಮಂತ್ರಗಳಿವೆ. ಒಂದು ಮಂತ್ರ ಇರುತ್ತೆ. ಅದಾದ ನಂತರ ಒಂದು ಯಂತ್ರ ಇರುತ್ತೆ. ಇಲ್ಲಿ ಒಂದು ಯಂತ್ರ ಆಲ್ಸೋ. ಯಂತ್ರ ಇಸ್ ಎ ಬ್ಯೂಟಿಫುಲ್ ಜಾಮೆಟ್ರಿಕಲ್ ಡಯಾಗ್ರಾಮ್. Beautiful geometrical diagram. And who has given this to us? It is not imaginary. It is God from the rishis. The rishis have seen Devi or Devata in different forms. They have seen it in the mantra form, they have seen it in the yantra form, they have seen it in the vigraha form also, and then they have seen the mudras also. Dashamudra samaradhya. Devi is what? Deviಗೆ ದಶಮುದ್ರಾ ಸಮಾರಾಧ್ಯ ಅಂತ ಹೇಳಿದಾರಲ್ಲ. ಮಂತ್ರ, ಯಂತ್ರ, ವಿಗ್ರಹ, ಮುದ್ರೆ, ಈ 4 ರೂಪದಲ್ಲಿ ನಾವು ದೇವತೆಯನ್ನು ನೋಡ್ಬೋದು. ಇವತ್ತು ದಿವಸ 1990 ಎಷ್ಟೋ ಜನ ಹುಟ್ಟಿಲ್ಲ. 1990 ವಾಟ್ ಹ್ಯಾಪನ್? ಒಬ್ಬ ಪೈಲಟ್ ಬಂದ್ಬಿಟ್ಟು ಅಮೆರಿಕ ಸೈನ್ಯದಲ್ಲಿರುವ ಪೈಲಟ್ ಹಿಂಗೆ ಹೋಗ್ತಾ ಇದ್ದಾರೆ. ಅಮೆರಿಕ ದೇಶ ಇಲ್ಲಿಂದ 10,000 ಮೈಲಿ ದೂರದಲ್ಲಿದೆ. ಅಮೆರಿಕ ದೇಶ ಇಲ್ಲಿಂದ ಎಷ್ಟು ದೂರ ಇದೆ? 10,000 ಮೈಲಿ ದೂರದಲ್ಲಿದೆ. ಅದು ಕೂಡ ಇನ್ನೂ ಪಶ್ಚಿಮ ಭಾಗದಲ್ಲಿ, ಸಮುದ್ರದ ತೀರದಲ್ಲಿ. ಅಲ್ಲಿ ಒಂದು ಮರುಭೂಮಿ ಇದೆ. ಮರುಭೂಮಿ ಅಂದರೆ ಗೊತ್ತಾ? ಮರುಭೂಮಿ. ಆ ಮರುಭೂಮಿನಲ್ಲಿ ಪೈಲಟ್ ಹೋಗ್ತಾರೆ. ಏನೋ ಗೀಟುಗಳು ಕಾಣಿಸ್ತಾ ಇದೆ. ಈ ಗೀಟು ಕಾಣಿಸ್ತಾ ಇದೆ ನಮಗೆ. ಈ ಗೀಟು ಕಾಣಿಸ್ತಾ ಇದೆ, ಗೀಟ್ ಕಾಣಿಸ್ತಾ ಇದೆ. ಆ ಥರ ಏನೋ ಗೀಟ್ ಕಾಣಿಸ್ತಾ ಇದೆ ಅಂತ ಮೆಲ್ಲಿಗೆ ಒಂದು ಪ್ಲೇನ್ ಕೆಳಗೆ ತಗೊಂಡು ಅಮೆರಿಕಾ ದೇಶದಲ್ಲಿ ಆ ಮರುಭೂಮಿನಲ್ಲಿ ನೋಡಿದ್ರೆ ಸುಂದರವಾಗಿ ಶ್ರೀಚಕ್ರವನ್ನು ಬರೆದಿಟ್ಟಿದ್ದಾರೆ. ಅಲ್ಲಿ ಅದ್ಭುತವಾಗಿ ಶ್ರೀಚಕ್ರ, ಶ್ರೀ ಯಂತ್ರ has been beautifully drawn. I am describing this to you as it has been in the news, all through newspapers and everything. The total length of the lines is 13.25 miles. And total yantra is about a quarter mile. That is, quarter mile means about 400 yards, that's 1,200 feet. The size of the 1,200 feet by 1,200 feet. This is about 50 feet. What you see here is about 50 feet. 1,200 feet. 1,200 ಅಡಿ ಅಂತ ಹೇಳಿದ್ರೆ
ಇದಕ್ಕಿಂತ 24ರಷ್ಟು ಉದ್ದ ಶ್ರೀಚಕ್ರ. ಅಲ್ಲಿ ಬರೆದಿದೆ, ಇಲ್ಲಿ ಅಮೆರಿಕ ಮರುಭೂಮಿಯಲ್ಲಿ ಬರೆದಿದೆ. ಡೆಪ್ತ್ ಇಸ್ 3 inches ಡೆಪ್ತ್. ದ ವಿಡ್ತ್ ಆಫ್ ದಟ್ groove is 10 inches. Perfectly geometrically drawn. Absolutely perfect. And the photograph taken, it was at 9,000 feet high. At 9,000 feet high they have taken a photograph. It is so perfect. When they went near and saw, they were all astounded. So now tell me, how is it possible? The place is called as New Oregon. Place is called as New Oregon. In Bajagadalli, there is a desert there, a world desert or something. There, in that particular desert, you find that Srichakra there. So what happened after that? They have taken photographs, people have made theories, and then nobody could find out. They are sure, some people, professors are sure that aliens have come. Absolutely sure. ಏನು ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ ದೇವತೆಗಳು ಬಂದು ಮಾಡ್ಬಿಟ್ಟು ಹೋಗಿದ್ದಾರೆ ಅದು ಅಂತ. Because there is no possible. At least tires should be there. If they used a plow, tractor tires should be there. All within night it was not there. Next day morning it is there. ಟೈರ್ಗಳು ಇಲ್ಲ ಅಲ್ಲಿ, ಟ್ರ್ಯಾಕ್ಟರ್ ಓಡಿಲ್ಲ ಅಲ್ಲಿ, ಉಳುಮೆ ಮಾಡಿಲ್ಲ, ಪೂರ್ಣವಾಗಿ ಬಂಜೆ ಭೂಮಿ, ಗಟ್ಟಿಯಾಗಿರೋ ಭೂಮಿ. Even to make 1 inch is also very difficult. How is it possible? 3 inches deep, so beautifully done. So this is the proof of the existence of Devi, Parameshwari. So Devi is represented by Sri Yantra. That is what puja we do every day. So we know that the power of Devi is existing everywhere. It is only for us to connect. If we learn to connect, then we will be able to connect. If we do not learn to connect, then Devi is doing her wonderful leela. It's up to you to connect. The connection is through mantra. ಮಂತ್ರ ಜಪದಿಂದಲೇ ನಾವು ದೇವಿ ಜೊತೆ ಮಾತಾಡಬಹುದು. ದೇವಿ ಜೊತೆಯಲ್ಲಿ ನಾವು ಸಂಪರ್ಕ ಮಾಡಿದ ದಾರಿ ಯಾವುದು? ಮಂತ್ರ ಜಪ. ಅದರಿಂದ ಮಂತ್ರವನ್ನು ಮಾತ್ರ ಯಾರು ಬಿಡಬಾರದು. We'll continue reading. ದೇವಿ ಭಾಗವತಂ ನಾಮ ಪುರಾಣಂ ಯತ್ತು ಪಂಚಮಂ ಪಂಚಕೃತ್ವಸ್ತು ತಚ್ಶ್ರುತ್ವಾ ಲಪ್ಸ್ಯಸೇಭಿಮತಂ ಸುತಂ. So this Rishi, this Muni, whose daughter was Revati, and who is now married to the king Durdama. The Durdama king has accepted the offer. He has married Revati, and now he is asking. Rishi asked, what boon do you want? So the king Durdama said, I am from the lineage of the Manu. I am from the lineage. So the son who is born to me, he should be the next Manu. The next Manu means that is the highest level of a human being. That is the highest level, just like we said, Mana. Mana is for mind. Same way Manu is for man. From Manu only man has come. So I want my son to be the Manu. And Rishi says, okay, that will be granted, provided you read the Bhagavatam or listen to it 5 times. You should literally listen to the Bhagavatam 5 times, because this is the 5th book among the Puranas. ಇದು ಪುರಾಣಗಳಲ್ಲಿ 5ನೇ ಪುಸ್ತಕ ಆಗಿರೋದ್ರಿಂದ ಇದನ್ನು ನೀನು ಕೇಳಬೇಕು. ಪುರಾಣವನ್ನು, ಈ ಭಾಗವತ ಮಹಾಪುರಾಣ 5 ಸರಿ ಕೇಳಿದ್ರೆ ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆ ಮಗ ಬಂದು ಮುಂದೆ ಮನ್ವಂತರಾಧಿಪ ಆಗ್ತಾನೆ. ಸಾವರ್ಣಿ ಸೂರ್ಯ ತನಯೋ ಎಲ್ಲಿ ಬರ್ತದೆ? ದುರ್ಗಾ ಸಪ್ತಮಿ ಬರುತ್ತಲ್ಲ, ಕೊನೆಯಲ್ಲಿ ಏನಿರುತ್ತೆ? ಕೊನೆ ಪಂಕ್ತಿಯನ್ನು ಲಾಸ್ಟ್ 700 ಶ್ಲೋಕ ಹೇಳು. ಸಾವರ್ ನಿರ್ಭವಿತ ಮನು, ಸಾವರ್ ನಿರ್ಭವಿತ ಬರುತ್ತಲ್ಲ, ಅಂದರೆ ಮನು ಆಗ್ತಾನೆ ದೇವಿಯ ಕೃಪೆಯಿಂದ. ಹಿ ವಿಲ್ ಬಿಕಮ್ ದ ಮನು ಅಂತ ದೇವಿಯ ವಚನ. ರೇವತ್ಯಾರೈವತೋ ನಾಮ ಪಂಚಮೋ ಭವಿತಾ ಮನು ವೇದವಿಚ್ಛಾಸ್ತ್ರ ತತ್ವಜ್ಞೋ ಧರ್ಮವಾನ ಪರಾಜಿತಃ. Revati is the mother's name, and the child who will be born, he will be ruling over the Raivata Manu. Just like we are in the
Vaivasvata Manvantara. Your son will be the Raivata Manvantara, will be the 5th Manvantara, the 5th reign of the Manu. He'll be there, and he'll be he'll be proficient in the Vedas, Shastras, virtuous and ever victorious. ಅಂದರೆ ನಿಮಗೊಬ್ಬ ಮಗ ಹುಟ್ಟುತ್ತಾನೆ, ಅವನ ಹೆಸರು ರೈವತ ಮನು. ನಾವಿವಾಗಿರೋದು ಯಾವ ಮನ್ವಂತರದಲ್ಲಿ? ವೈವಸ್ವತ ಮನ್ವಂತರೆ ಅಂತ ಹೇಳ್ತೀವಲ್ಲ, ವೈವಸ್ವ. ಅವನು 5ನೇ ಮನ್ವಂತರ. 5ನೇ ಮನ್ವಂತರಕ್ಕೆ ಹೆಸರೇನು? ರೈವತ ಮನ್ವಂತರದಲ್ಲಿ ಅವನು ಮನುವಾಗ್ತಾನೆ. ಒಳ್ಳೆ ಬುದ್ಧಿವಂತನಾಗಿರ್ತಾನೆ, ವೇದಗಳಲ್ಲಿ ಪಾರಂಗತನಾಗಿರ್ತಾನೆ. ಇತ್ಯುಕ್ತೋ ಮುನಿನಾ ರಾಜ ಪ್ರಣಮ್ಯ ಮುದಿತೋ ಮುನಿಂ ಭಾರ್ಯಯಾ ಸಹ ಮೇಧಾವಿ ಜಗಾಮನಗರಂ ನಿಜಂ. After the Raja heard these words from the Muni, he saluted the Muni, he did prostrations on the feet of the Muni, and then he went back to his city. ಇದನ್ನು ಕೇಳಿದ ತಕ್ಷಣವೇ ಆ ರಾಜ ಏನು ಮಾಡ್ತಾನೆ? ಗುರುಗಳ ಮುನಿಗಳ ಪಾದದಲ್ಲಿ ನಮಸ್ಕಾರ ಮಾಡಿ ಅವನ ನಗರಕ್ಕೆ ಹೋಗಿ ಸೇರ್ತಾನೆ. ಪಿತೃಪೈತಾಮಹಂ ರಾಜ್ಯಂ ಚಕಾರ ಸಮಹಾಪತಿಃ ಪಾಲಯಾಮಾಸ ಧರ್ಮಾತ್ಮಾ ಪ್ರಜಾಪುತ್ರಾನಿ ವೌರಸಾನ್. ಅವರ ಹಿಂದಿನ ಪೂರ್ವಜರು ಮಾಡಿದ್ದ ರಾಜ್ಯವನ್ನು ಚೆನ್ನಾಗಿ ಆಡಳಿತ ಮಾಡಿ ಅಲ್ಲಿನ ಪ್ರಜೆಗಳಿಗೆಲ್ಲ ಸುಖವನ್ನು ಕೊಡ್ತಾನೆ. He looks after the subjects very nicely and he protects the kingdom which has been established by his forefathers. Ekada lomasho nama Mahatma muniragatah Pranipatyatam abhyarcha Pranjalischa braveen nrupah. ಒಂದು ಕಾಲದಲ್ಲಿ ಅವನಲ್ಲಿ ರಾಜ್ಯಭಾರ ಮಾಡ್ತಾ ಇರ್ಬೇಕಾದ್ರೆ ಲೋಮಶ ಋಷಿಗಳಲ್ಲಿ ಬರ್ತಾರೆ. ಅವ್ರ ಹೆಸರೇನು? ಲೋಮಶ ಋಷಿಗಳು. ಅವ್ರು ಬಂದಾಗ ಗುರುಗಳು ಬರೋದು ನೋಡ್ಬಿಟ್ಟು ಅವ್ರು ನಮಸ್ಕಾರ ಮಾಡ್ತಾರೆ. ಒನ್ಸ್ ಋಷಿ ಲೋಮಶ ಋಷಿ ಕಮ್ಸ್ ಟು ದಟ್ ಪ್ಲೇಸ್, ಇಸ್ ಅ ವೆರಿ ಗ್ರೇಟ್ ಸೈಂಟ್. ದ ಕಿಂಗ್ ಸೀಸ್ ದ ಸೈಂಟ್ ಅಂಡ್ ದೆನ್ ಹಿ ಫಾಲ್ಸ್ ಅಟ್ ಹಿಸ್ ಫೀಟ್ ಅಂಡ್ ಹಿ ವರ್ಷಿಪ್ಸ್ ಹಿಮ್. ರಾಜೋವಾಚ ಭಗವನ್ ಸ್ವತ್ಪ್ರಸಾದೇನ ಶ್ರೋತುಮಿಚ್ಛಾಮಿ ಭೋ ಮುನೇ ದೇವಿ ಭಾಗವತಂ ನಾಮ ಪುರಾಣಂ ಪುತ್ರಲಿಪ್ಸಯಾ. So the king tells the Rishi, O Rishi, Lomash Rishi, I am very fortunate that you are here. Kindly, I would like to listen to Devi Bhagavatam. I have a desire to have a son. Kindly help me to listen to the Bhagavatam. ನಾನು ಒಂದು ಒಳ್ಳೆ ಸತ್ಪುತ್ರನನ್ನು ಪಡೆಯಬೇಕಂತ ಆಸೆ ಪಡ್ತಾ ಇದ್ದೀನಿ. ತಾವು ವಿದ್ಯಾಪಾರಂಗತರಾಗಿದೆ, ದಯವಿಟ್ಟು ನನಗೆ ದೇವಿ ಭಾಗವತದ ಶ್ರವಣ ಮಾಡಿಸ್ರಿ ಅಂತ ಅವ್ರಿಗೆ ಕೇಳ್ಕೊಳ್ತಾರೆ. ಶ್ರುತ್ವಾ ವಾಚಂ ಪ್ರಜಾಭರ್ತುಃ ಪ್ರೋವಾಚ ಲೋಮಶಃ ಧನ್ಯೋಸಿ ರಾಜನ್ಸ್ತೆ ಭಕ್ತಿರ್ ಜಾತಾ ತ್ರೈಲೋಕ್ಯ ಮಾತರಿ. ಶ್ರುತ್ವಾ ವಾಚಂ ಪ್ರಜಾಭಕ್ತ ಅಂದರೆ ರಾಜನನ್ನ ವಚನವನ್ನು ಕೇಳಿ ಲೋಮಶಿಷ್ಯರು ತುಂಬ ಸಂತೋಷಪಟ್ಟರು. ನಿನಗೆ ದೇವಿನಲ್ಲಿ ಭಕ್ತಿ ಉಂಟಾಗಿದೆ, ನನಗೆ ತುಂಬ ಸಂತೋಷ ಆಗಿದೆ. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಹ್ಯಾವ್ ನೌ ಡೆವಲಪ್ ಡಿವೋಷನ್ ಟುವರ್ಡ್ಸ್ ಮದರ್, ಆಲ್ದೋ ಇಟ್ ಇಸ್ ಪ್ರಾಂಪ್ಟೆಡ್ ಬೈ ಅ ಡಿಸೈರ್, ಬಟ್ ಸ್ಟಿಲ್ ಯು ಹ್ಯಾವ್ ಸ್ಪೋಕನ್ ಅಬೌಟ್ ದೇವಿ, ಯು ಆರ್ ಡೆಫಿನೆಟ್ಲಿ ಫಾರ್ಚುನೇಟ್. ಸುರಾಸುರ ನರಾರಾಧ್ಯ ವ್ಯಾಪರಾ ಜಗದಂಬಿಕಾ ತಸ್ಯಾಂ ಚೇತ್ ಭಕ್ತಿರುತ್ಪನ್ನಾ ಕಾರ್ಯಸಿದ್ಧಿರ್ಭವಿಷ್ಯತಿ. ದೇವಿ
is worshipped by devatas and by humans also, and she is Jagadambika, she is the mother of the universe, and if you have developed devotion towards her, then your desire is fulfilled. ನೀನು ದೇವಿಯಲ್ಲಿ ನಿನಗೆ ಭಕ್ತಿ ಉಂಟಾಗಿದೆ, ದೇವಿ ಬಂದು ಜಗದಂಬಿಕೆ ಆಗಿದ್ದಾಳೆ, ಸುರರಿಂದಲೂ ಪೂಜಿತಲಾಗಿದ್ದಾಳೆ, ನರರಿಂದಲೂ ಪೂಜಿತಲಾಗಿದ್ದಾಳೆ, ಆದ್ದರಿಂದ ನಿನಗೆ ಖಂಡಿತವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅತಸ್ತ್ವಾಂ ಶ್ರಾವಯಿಷ್ಯಾಮಿ ಶ್ರೀಮದ್ಭಾಗವತಂ ನೃಪ ಯಸ್ಯ ಶ್ರವಣ ಮಾತ್ರೇಣ ಕಿಂಚಿದಪಿ ದುರ್ಲಭಂ. ಆದ್ದರಿಂದ ನಾನು ಖಂಡಿತವಾಗಿ ನಿನಗೆ ದೇವಿ ಭಾಗವತನ ಹೇಳ್ತೇನೆ, ಅದನ್ನು ಕೇಳಿದ ನಂತರ ಖಂಡಿತವಾಗಿ ನಿನಗೆ ಯಾವುದು ದುರ್ಲಭ ಇಲ್ಲ, ಎಲ್ಲ ಪಡಿತೀಯ ನೀನು. Now I will definitely, I will narrate the Devi Bhagavatam to you, and after listening to that there will not be anything which is not fulfilled for you. Ityuktva sudine brahman yatharambha madhakaro panchakritvassa shushrava vidhivat bharyaya saha. After saying yes to the king, selecting a good day, the Rishi started narrating the Bhagavad Mahapurana, and he did it 5 times, and the king also listened to it along with his wife. So ಇಬ್ರು ಗಂಡ ಹೆಂಡತಿ, ರಾಜ ರಾಣಿ ಇಬ್ರು ಕೂಡ ಕೂತ್ಕೊಂಡು ಅವ್ರು ಹೇಳಿದ ಕಥೆಯನ್ನು 5 ಸಾರಿ ಚೆನ್ನಾಗಿ ಕೇಳ್ತಾರೆ ಭಾಗವತ್ ಮಹಾಪುರಾಣ. ಸಮಾಪ್ತಿ ದಿವಸೇ ರಾಜ ಪುರಾಣಂ ಚ ಮುನಿಂ ತಥಾ ಪೂಜಯಾಮಾಸ ಧರ್ಮಾತ್ಮಾ ಮುದಾ ಪರಮಯಾಯುತಃ. Samapti Divase, on the day of completion of the 5th narration, the Raja and his wife offered worship to the Rishi also. They did Pada Puja to the Rishi, then offered whatever they could offer, whatever the Rishi needed, everything they gave. ರಾಗಿದ ತಕ್ಷಣ 5 ಸಾರಿ ಕೇಳಿದ ತಕ್ಷಣ ರಾಜರು ಮತ್ತು ಅವ್ರ ಹೆಂಡತಿ ಏನು ಮಾಡ್ತಾರೆ, ಋಷಿಗೆ ಪಾದಪೂಜೆ ಮಾಡ್ತಾರೆ. ಪಾದಪೂಜೆ ಮಾಡಿ ಅವರಿಗೆಲ್ಲ ಅವ್ರು ಕೊಡಬೇಕಾಗಿರೋದೆಲ್ಲ ದಕ್ಷಿಣೆಗಳೆಲ್ಲ ಕೊಟ್ಟು ಸಂತೋಷಪಡಿಸ್ತಾರೆ. ಹುತ್ವಾ ನವಾರ್ಣ ಮಂತ್ರೇಣ ಭೋಜಯಿತ್ವಾ ಕುಮಾರಿಕಾ ಬಾಣವಾಂಶ್ಚ ಸಪತ್ನೀಕಾನ್ ದಕ್ಷಿಣಾಭಿರತೋಷಯತ್. After the Bhagavata Shravana was over, then a beautiful havan was conducted, in which the ahutis were given by the Navarna mantra, which is there in Durga Saptashati. Durga Saptashatiಯ ನವಾರ್ಣ ಮಂತ್ರದಿಂದ ಅವತ್ತು 5 ಸಾರಿ ಹೇಳಿದ್ಮೇಲೆ ಹೋಮ ಮಾಡ್ತಾರೆ. ಮೂಲ ಮಂತ್ರವನ್ನು ಹೇಳಿ ಹೋಮ ಮಾಡಿ, ಅದಾದ ನಂತರ ಹಲವಾರು ಬ್ರಾಹ್ಮಣರು ಕರೆಸಿ ಅವ್ರಿಗೂ ಅವ್ರ ಹೆಂಡತಿಯರು ಕೂಡ ಏನೇನು ಕೊಡಬೇಕು ದಕ್ಷಿಣೆಗಳು ಕೊಡ್ತಾರೆ. He calls number of Brahmins and then he makes them content by giving them whatever they desire. ಅಥ ಕಾಲೇನ ಕಿಯತಾ. In addition to this, he also performs Kumarika Puja. He also does the Kumari Puja. ಕುಮಾರಿ ಪೂಜೆಗಳು ಅಂದರೆ ಕನ್ಯಾ ಪೂಜೆ ಕೂಡ ಮಾಡ್ತಾರೆ. ಅವತ್ತು ಮಾಡಿಬಿಟ್ಟು ಅದಾದ ನಂತರ ಎಲ್ಲ ದಾನ ಧರ್ಮಗಳನ್ನು ಮಾಡ್ತಾರೆ. ಅಥ ಕಾಲೇನ ಕಿಯತಾ ಭಗವತ್ಯಾ ಪ್ರಸಾದತಃ ಗರ್ಭಂ ದಧಾರ ಸಾರಾಜ್ಞಿ ಲೋಕ ಕಲ್ಯಾಣಕಾರಕಂ. ಸ್ವಲ್ಪ ಕಾಲ ಕಳೆದ ನಂತರ ಒಳ್ಳೆ ಸುದಿನದಲ್ಲಿ ದೇವಿ ಅವರ ಹೆಂಡತಿ ರಾಣಿ ಬಂದು ಒಳ್ಳೆ ಗರ್ಭವತಿ ಆಗ್ತಾಳೆ. ಅಂದರೆ ಮಗುವಿಗೆ ಜನ್ಮ ಕೊಡೋ ಸ್ಥಿತಿಯಲ್ಲಿ ಬಂದ್ಬಿಡ್ತಾರೆ. ಕರೆಕ್ಟ್ಲಿ ಅಟ್ ದ ರೈಟ್ ಟೈಮ್ ಶಿ ಇಸ್ ನೌ ಕನ್ಸೀವ್, ಮದರ್ ಇಸ್ ಕನ್ಸೀವ್, ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಟೈಮ್. ಪುಣ್ಯೇಥ ಸಮಯೇ ಪ್ರಾಪ್ತೇ ಗ್ರಹೈ ಸುಸ್ಥಾನ ಸಂಗತೈ ಸರ್ವಮಂಗ
संपन्ने रेवती सुषुवे सुतम्. On a very auspicious day when everything, all the planets were in a very beautiful position, she gave birth to a very nice young boy. Very nice boy. Afterwards going to be young. So, ಸರಿಯಾದ ಒಳ್ಳೆ ದಿವಸ ನೋಡಿ, ಒಳ್ಳೆ ಲಕ್ಷಣವಾದ ಮುಹೂರ್ತ ದಿವಸದಲ್ಲಿ ಆ ತಾಯಿ ಬಂದು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ. ಶ್ರುತ್ವಾ ಪುತ್ರಸ್ಯ ಜನನಂ ಸ್ನಾತ್ವಾ ರಾಜಾ ಮುದಾನ್ವಿತಃ ಸಸುವರ್ಣಾಂಭಸಾ ಚಕ್ರೇ ಜಾತಕರ್ಮಾದಿಕಾ ಕ್ರಿಯಾ. ಒಳ್ಳೆ ದಿವಸ ನೋಡಿ ಆ ರಾಜ ಬಂದು ಕಲಶವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಬಂಗಾರವನ್ನು ಹಾಕಿ ಅದೆಲ್ಲ ಕರ್ಮಗಳನ್ನು ಜಾತಕರ್ಮ, ಅದಕ್ಕೆ ಹುಟ್ಟಿದ ನಂತರ ಮಾಡಬೇಕಾಗಿರುವ ಕ್ರಿಯೆಗಳು, ನಾಮಕರಣ ಎಲ್ಲವನ್ನು ಚೆನ್ನಾಗಿ ಮಾಡ್ತಾರೆ. ಆಫ್ಟರ್ ದ ಬರ್ತ್ ದ ಕಿಂಗ್ ಹ್ಯಾಸ್ ದೆನ್ ಟೇಕನ್ ಎ nice kalash that is poured water, that put gold coins, keeping that as the kalash, he has performed all the rites. Yatha vidhita danani dattva viprana toshayat kritopanayanam raja पाठयते. In the right prescribed manner, he also performed all the charitable activities, and then when the right time came, he also did the investiture ceremony and began the education of that child. ಸರಿಯಾದ ಸಮಯದಲ್ಲಿ ಬ್ರಾಹ್ಮಣರಿಗೆಲ್ಲ ದಾನ ಧರ್ಮಗಳನ್ನು ಕೊಟ್ಟು ಅವರಿಗೆ ಉಪನಯನವನ್ನು ಮಾಡಿ ಶುರು ಮಾಡಿದ್ದಾರೆ, ವೇದಾಧ್ಯಯನವನ್ನು ಪ್ರಾರಂಭ ಮಾಡಿದ್ದಾರೆ. ಶ್ರೀ दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता जगन्माता मां पाहि जगन्माता. पाहि जगन्माता मां पाहि जगन्माता. जगन्माता मां पाहि जगन्माता. जगज्जननी जगदम्बा मैया की